ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮ್ಗೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಮ್, ಅವರೆಕಾಯಿ ಈ ಕಾಯಿಯ ಬಗ್ಗೆ ಮತ್ತೆ ಇದರ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು, ಇದಕ್ಕೆ ಬೇಕಾದಂತಹ ವಾತಾವರಣ, ಭೂಗುಣ, ಬೆಳೆಸುವ ರೀತಿ, ಅದರಲ್ಲಿ ಸಿಗುವಂತಹ ಪೌಷ್ಟಿಕ ಗುಣಗಳು, ಔಷಧಿ ಗುಣಗಳು, ಮುಖ್ಯ ತಳಿಗಳು, ಅದಕ್ಕೆ ಬೇಕಾದಂತಹ ಗೊಬ್ಬರ, ನೀರಾವರಿ, ಬರಬಹುದಾದಂತಹ ರೋಗಗಳು ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಇದನ್ನು ಆರಂಭಿಸುವಂತ ಮೊದಲು ಈ ನಮ್ಮ ಈ ಚಾನೆಲ್ ಅನ್ನು ಲೈಕ್, ಶೇರ್ ಮಾಡಿ. ಮತ್ತೆ ನೀವು ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿ ಎಂದು ಕೋಳ್ತಿದ್ದೇನೆ. ವಿಷಯದ ಕಡೆಗೆ ಹೋಗುವುದಾದರೆ, ಈ ರುಚಿಕರವಾದ ಮತ್ತು ಪ್ರೋಟೀನ್ ಯುಕ್ತವಾದಂತಹ ಈ ಧಾನ್ಯವನ್ನು ಕರ್ನಾಟಕದಲ್ಲಿ ಬೆಳೆಯಾಗಿ ಬೆಳೆಸಲಾಗ್ತದೆ. ಇಲ್ಲಿ ಇರುವಂತಹ ಔಷಧಿ ಗುಣ ಅಂದ್ರೆ, ಎಳೆ ಕಾಯಿಗಳಲ್ಲಿ ನಾರು ಇರುವುದರಿಂದ ತಿಂದ ಆಹಾರವು ಕರುಳಿನಲ್ಲಿ ಚಲಿಸುವಂತೆ ಮಾಡುತ್ತದೆ. ಇದಕ್ಕೆ ಬೇಕಾದಂತಹ ಹವಾಗುಣ ಬಗ್ಗೆ ಹೇಳುವುದಾದ್ರೆ, ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಇದಕ್ಕೆ ಸೂಕ್ತವಾಗಿರುವುದಿಲ್ಲ. ಹೂ ಬಿಟ್ಟು ಕಾಯಿ ಕಚ್ಚುವ ಸಮಯದಲ್ಲಿ ಮಂಜು ಅಥವಾ ಇಬ್ಬನಿ ಸುರಿದರೆ ತುಂಬಾನೇ ಉತ್ತಮವಾಗಿದ್ದು, ಮೋಡ ಕವಿದ ವಾತಾವರಣ ಅಥವಾ ಒಂದೇ ಸವನೆ ಹೆಚ್ಚು ಮಳೆಯ ಸುರಿದರೆ ಹೂಗಳು ಉದುರಿ ಹೋಗ್ತವೆ. ಇದಕ್ಕೆ ನೀರಿನ ಪ್ರಮಾಣ ಕಡಿಮೆಯಾದರೂ ಸಹಿಸಿಕೊಳ್ತದೆ, ಆದರೆ ಜಾಸ್ತಿಯಾದರೆ ಸಹಿಸಿಕೊಳ್ಳುವುದಿಲ್ಲ. ಮಣ್ಣು ಯಾವುದಾದರೂ ನಡೆಯುತ್ತದೆ, ಆದರೆ ಫಲವತ್ತಾದಂತಹ ಮಣ್ಣು ಇದಕ್ಕೆ ಬೇಕಾಗ್ತದೆ. pH ವ್ಯಾಲ್ಯೂ 5ರಿಂದ 6 ಇದ್ದರೆ ಉತ್ತಮವಾಗಿರ್ತದೆ. ತಳಿಗಳ ಬಗ್ಗೆ ಹೇಳ್ಬೇಕಂದ್ರೆ, ಫೋಸಾ ಅರ್ಲಿ ಫಾಲಿಫಿಕ್ಸ್ ಇದನ್ನು ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರವು ಬಿಡುಗಡೆಗೊಳಿಸಿದ್ದು, ಇದರಲ್ಲಿ ಬರುವಂತಹ ಕಾಯಿಗಳು ಗೊಂಚಲಾಗಿ ಬರ್ತದೆ ಮತ್ತು ಉದ್ದವಾಗಿದ್ದು ಚಪ್ಪಟೆಯಾಗಿರ್ತದೆ. ಹಾಗೆಯೇ IIHR 95 ಈ ತಳಿಯು ಅಧಿಕ ಇಳುವರಿಯನ್ನು ಕೊಡುವಂತಾಗಿರ್ತದೆ, ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. IIHR 40 ಈ ತಳಿಯು ತುಕ್ಕು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಇಳುವರಿಯು ಜಾಸ್ತಿಯಾಗಿರ್ತದೆ. ಅದೇ ರೀತಿ ಹೆಬ್ಬಾಳ ಅವರೆ 1 ಇದು ಕೂಡ ಗಿಡ್ಡ ತಳಿಯಾಗಿದ್ದು ಪೊದೆ ರೂಪದಲ್ಲಿ ಕಾಯಿ ಬರ್ತದೆ. ಕಾಯಿಗಳು ಗೊಂಚಲಾಗಿ ಬರ್ತದೆ. ಯಾವುದೇ ಋತುವಿನಲ್ಲಿ ಬೇಕಾದರೂ ಇದನ್ನು ಬೆಳೆಸಬಹುದಾಗಿದೆ. ಹೆಬ್ಬಾಳ ಅವರೆ ನಂಬರ್ 2 ಇದೊಂದು ತರಕಾರಿಯಾಗಿ ರೂಪಿಸಿದ ತಳಿಯಾಗಿದ್ದು ಕಾಯಿ ದೊಡ್ಡದಾಗಿರ್ತದೆ. ಈ ಕೃಷಿಗೆ ಬೇಕಾದಂತಹ ಗೊಬ್ಬರದ ಬಗ್ಗೆ ಹೇಳ್ಬೇಕಂದ್ರೆ, ಹೆಚ್ಚಿನ ಪ್ರಮಾಣದ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ. ಹೆಕ್ಟರಿಗೆ ಸಾಧಾರಣ ಒಂದು 10 ಟನ್ ತಿಪ್ಪೆ ಗೊಬ್ಬರ ಬೇಕಾಗ್ತದೆ. ಮತ್ತೊಂದು 25 kg ಸಾರಜನಕ ಅಂದ್ರೆ ನೈಟ್ರೋಜನ್, ಸಾಧಾರಣ 50 kg ರಂಜಕ ಅಂದ್ರೆ ಫಾಸ್ಫರಸ್ ಬೇಕಾಗ್ತದೆ. ಇದನ್ನು ಬಿತ್ತನೆಯ ಮೊದಲೇ ಭೂಮಿಯಲ್ಲಿ ಸೇರಿಸಿಕೊಳ್ಬೇಕಾಗ್ತದೆ. ಇಳುವರಿಯ ಬಗ್ಗೆ ಹೇಳುವುದಾದ್ರೆ, 1 ಹೆಕ್ಟರ್ ಪ್ರದೇಶದಲ್ಲಿ ಸಾಧಾರಣ ಒಂದು 5ರಿಂದ 7 ಟನ್ ಇಳುವರಿ ನಾವು ಸುಲಭವಾಗಿ ಗಳಿಸಬಹುದಾಗಿದೆ. ಇದು ಈ ಅವರೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.